ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈಗೇನಿದ್ರು ಕೂಡ ದುಬಾರಿ ದುನಿಯಾ. ಯಾವ ವಸ್ತುವನ್ನ ಕೊಳ್ಳೋದಿದ್ರೂ ಕೂಡ ದುಬಾರಿ ಹಣವನ್ನ ನೀವು ತಿರಲೇಬೇಕು. ಮೆಟ್ರೋದಲ್ಲಿ ನೀವು ಪ್ರಯಾಣ ಮಾಡೋದಕ್ಕೆ ಮೆಟ್ರೋ ಟಿಕೆಟ್ ದರವೂ ಕೂಡ 5% ಏರಿಕೆ ಆಗಿದೆ. ಕರೆಂಟ್ ಬಿಡಿ, ಕರೆಂಟ್ ಬಿಲ್ ದರವೂ ಕೂಡ ಏರಿಕೆ ಆಗಿದೆ. ಹಾಗೆ ನೀರಿನ ಬಿಲ್ ಕೂಡ ಏರಿಸೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಇದರ ನಡುವೆ ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಆಟೋ ಚಾಲಕರಿಂದ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಟೋ ಸಂಘಟನೆಗಳು. ಆಟೋ ಹಾಗೆ ಕ್ಯಾಬ್ ದರ ನಿಗದಿಗೆ ಪ್ರಾಧಿಕಾರಕ್ಕೆ ತರಲು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಸಾರಿಗೆ ಇಲಾಖೆ. ರಿಪಬ್ಲಿಕ್ ಕನ್ನಡಕ್ಕೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಟೋ ದರವನ್ನು 5 ರೂಪಾಯಿವರೆಗೂ ಕೂಡ, ಕಿಲೋಮೀಟರ್ಗೆ 5 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಮೆಟ್ರೋ ಆಯಿತು, ಕರೆಂಟ್, ನೀರಿನ ಬಳಿಕ ಈಗ ಆಟೋ ಪ್ರಯಾಣ ಮಾಡೋದಾದ್ರೂ ಕೂಡ ನಿಮಗೆ ಅದರ ದರವೂ ಕೂಡ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಹೊರೆನೇ ಆಗೋದದು. ಸರ್ಕಾರ ಇರೋದೇ ಜಾಸ್ತಿ ಮಾಡೋದಕ್ಕೆ, ಬೇರೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಅವರು ಬರೋದೇ ಇದಕ್ಕೊಂದಕ್ಕೆ, ಜಾಸ್ತಿ ಮಾಡಿ ಹಾಳು ಮಾಡೋದೆ. ಮನುಷ್ಯರ ಹತ್ರದಿಂದ ದುಡ್ಡು ಕಿತ್ಕೊಬೇಕಷ್ಟೇ. ಪಬ್ಲಿಕಲ್ಲಿ ಏನಿದೆ ಹಣ ಅದನ್ನು ಕಿತ್ಕೊಳೋದಕ್ಕೆ ಇರೋದು, ಬೇರೆ ಏನಕ್ಕೂ ಇಲ್ಲ. ಅವರು ಹುಡುಕ್ತಾ ಇರ್ತಾರೆ ಯಾವ ಥರ ಇಂದ ಹೇಳ್ಕೊಳೋಣ, ಯಾವ ಥರ ನಾವು ಎಷ್ಟು ಕಷ್ಟಪಟ್ಟರು ಆ ಕೊಡ್ಬೇಕಷ್ಟೇ. ಇದು ಮಿಡ್ಲ್ ಕ್ಲಾಸ್ಗೆಲ್ಲ ಎಲ್ಲ ಕ್ಲಾಸ್ಗೂ ತೊಂದರೆ ಆಗುತ್ತೆ. ಅದು ಒಂಥರ ಸ್ಟ್ಯಾಂಡರ್ಡ್ ಆಗಿತ್ತು ಮೆಟ್ರೋ, ಒಪ್ಕೊತೀನಿ ನಾನು. ಗೌರ್ಮೆಂಟ್ಗೆ ಏನು ಕಷ್ಟ ಇದೆ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟವ್ರಿ ರೀಸೆಂಟಾಗಿ. ಇದು ಮಾಡಬಾರ್ದಾಗ್ದು ಮಾಡಿದ್ದಾರೆ. ಮಿಡ್ಲ್ ಕ್ಲಾಸ್ ಎಲ್ಲ ಇದು ಜನರಲ್ಲಾಗೆ ಎಫೆಕ್ಟ್ ಆಗುತ್ತೆ. ಮಿಡ್ಲ್ ಕ್ಲಾಸು ಜಾಸ್ತಿ ಹೋಗಲ್ಲ ಮೆಟ್ರೋಗೆ, ಹೌದಾ? ಮೀಡಿಯಮ್ ಪರ್ಸನ್ ಹೋಗ್ತಾರೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಜನಸಾಮಾನ್ಯರಿಗೆ ಪಾಪ ಕೂಲಿ ಮಾಡಿ ಇದು ಮಾಡಿ ಅವರು ಕೆಲ್ಸಕ್ಕೆ ಹೋಗಿ ಇದು ಮಾಡೋರಿಗೆ ಅವ್ರಿಗೆ ಬರೋ ಸಂಬಳ ಅಷ್ಟೇ ಬರ್ತಾ ಇರ್ತದೆ. ಇದು ಎಕ್ಸ್ಟ್ರಾ ಸಂಬಳ ಹೊರೆ ಆಗೇ ಆಗುತ್ತೆ, ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಇವರು ರೀಕನ್ಸಿಡರ್ ಮಾಡಬೇಕು. ಸುಮ್ಮನೆ ಒಂದು ಸರಿ ಮಾಡಿದ್ಮೇಲೆ ದರ ಏರಿಸ್ಮೇಲೆ ತಿರ್ಗಾ ಯಾಕೆ ಪದೇ ಏರಿಸೋದು ತುಂಬ ತಪ್ಪಾಗುತ್ತೆ. ಜನಕ್ಕೆ ತುಂಬ ಕಷ್ಟ ಆಗುತ್ತೆ. ಮೆಟ್ರೋ ದರ ಏರಿಸ್ತಾವ್ರೆ ಅಂದರೆ ಅವ್ರಿಗೆಲ್ಲ ಫ್ರೀ ಇದು ಅವೆಲ್ಲ ಕೊಡಬೇಕಲ್ವಾ? ಅದಕ್ಕೋಸ್ಕರ ಅಲ್ಲ, ಈಗ ಜಾಸ್ತಿನೇ ಹೊರೆ ಆಗಿದೆ. ಮತ್ತು ರೋಡುಗಳು ಸರಿ ಇಲ್ಲ, ಎಲ್ಲ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. 2 ವೀಲರಲ್ಲಂತೂ ಹೋಗೋಕ್ಕೆ ಆಗಲ್ಲ. ಗೌರ್ಮೆಂಟೇ ಸರಿ, ಬರೀ ಅವ್ರಿಗೊಂದು ದುಡ್ಡೊಂದು ಬೇಕಾಗಲಿ, ಜನರ ನೆಮ್ಮದಿ, ಅವರ ಇದು ಬೇಕು, ಏನು ಬೇಕಿಲ್ಲ ಅವ್ರಿಗೆ. ಬರೀ ದುಡ್ಡು ಫ್ರೀ ಕೊಡೋದು, ಅವ್ರಿಗೆ ಓಟ್ ಹಾಕಿಸ್ಕೋಬೇಕು ಅಷ್ಟೇ ಆಗಲಿ, ಇನ್ನೇನು ಇಲ್ಲ. ಯಾವ್ದು ಏರಿಸ್ಲಿಲ್ಲ ಅಂತೇಳಿ ಎಲ್ಲ ಏರಿಸಿರೋದೆ. ಬಡವರು ಎಣ್ಣೆ ಹೊಡಿಯೋದು ಅದು ಏರಿಸಿದ್ರು, ಕಂದಾಯ ಏರಿಸಿದ್ರು, ಲ್ಯಾಂಡ್ ವ್ಯಾಲ್ಯೂ ಏರಿಸಿದ್ರು, ರೆವೆನ್ಯೂ ಏರಿಸಿದ್ರು, ಕರೆಂಟ್ ಬಿಲ್ಲು, ನೀರು ಬಿಲ್ ಎಲ್ಲ ಏರಿಸ್ತವ್ರೆ. ಅವ್ರಿಗೆ ಫ್ರೀ ಕೊಟ್ಟು ಅವ್ರ ಅಧಿಕಾರ ಬೇಕಷ್ಟೇ. ಕಸಕ್ಕೂ ಹಾಕಿದ್ರು, ಕಸಕ್ಕೆ ಸೆಸ್ ಹಾಕಿದ್ರು. ಅವ್ರಿಗೆ ಅಧಿಕಾರ ಬೇಕಷ್ಟೇ. ಪಬ್ಲಿಕ್ ಏನಾದರೂ ಅವ್ರಿಗೆ ಚಿಂತೆ ಇಲ್ಲ. ಅವರು ಫ್ರೀ ಕೊಡಬೇಕು, ನಾವು ಅಧಿಕಾರ ಉಳಿಸ್ಕೋಬೇಕು ಅನ್ನೋದು ಬಿಟ್ಟು ಬೇರೆ ಒಂದು ಪಾಯಿಂಟ್ ಇಲ್ಲ ಅವ್ರದ್ದು. ಜನ ಹೆಂಗೆ ಹಾಳಾಗೋದ್ರೆ ನಮಗೇನು, ನಾವು ಅಧಿಕಾರ ಬೇಕು ನಮಗಷ್ಟೇ. ಇವಾಗ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕವ್ರೆ. ವಾಕಿಂಗ್ಗೆ ನಾಳೆ ದಿವಸ ದುಡ್ಡು ಬರಬೇಕು ಅಂದರೆ ಇವ್ರು ಏನು ಬೇಕಾದರೂ ಏಸಕ್ಕೂ ರೆಡಿ. ಇವರು ಉಸಿರಾಳು, ನೀನು ವಾಕಿಂಗ್ ಹೋಗ್ತಾ ಇದ್ದೆ, ಉಸಿರು ಆಯ್ತಪ್ಪ ಇಷ್ಟು ಕಟ್ಟು ಹೋಗು, ಆ ಥರ ಬರ್ತೈತೆ ಸರ್ ಮುಂದಕ್ಕೆ. ಅಷ್ಟವರೆಗೂ ಇವರು ಹೋಗ್ಬಿಡ್ತಾರೆ ಗ್ಯಾರಂಟಿ. ಏನು ಬರಬೇಕೋ ಅವ್ರಿಗೆ ಆದಾಯ ಅವರೆಲ್ಲ ಮಾಡ್ತಾರೆ, ಪೂರ್ತಿ ಎಲ್ಲದಕ್ಕೂ ಮಾಡ್ತಾರೆ. ಅದಕ್ಕೆ ಅದು ತಡಿಬೇಕು ನಾವು. ಇದು ಸೀರೆ, ಬಸ್ಸು ಅದಕ್ಕೆಲ್ಲ ಫ್ರೀ ಕೊಡೋ ಬದಲು ಫಸ್ಟು ಜನಕ್ಕೆ ಅಗತ್ಯ ವಸ್ತುಗಳು, ಕರೆಂಟ್ ಇರ್ಬೋದು, ಅಗತ್ಯ ಸ್ವಲ್ಪ ಕಮ್ಮಿ ಇರ್ಬೋದು, ಕರೆಂಟು, ನೀರು ಅಗತ್ಯ, ಅದ್ರ ಬಗ್ಗೆ ಜನಕ್ಕೆ ಚಾರ್ಜ್ ಮಾಡೋದು ಸರಿ ಅಲ್ಲ ಅನಿಸುತ್ತೆ. ಅಲ್ಲಿ ಅನ್ಯಾಯವಾಗಿ ಅದಕ್ಕೂ ಇದಕ್ಕೆ ಬಸ್ ಹೋಗುತ್ತೆ ಇದು ಹೋಗುತ್ತೆ ಅಂತ ಕೊಡೋ ಬದಲು ಇದೆಲ್ಲ ಕೊಟ್ಟು ಮಿಕ್ಕಿದ್ರೆ ಅದು ಮಾಡಲಿ, ಬೇಡ ಅನ್ನಲ್ಲ. ಜನಕ್ಕೆ ಕಾಮನ್ ಸೆನ್ಸಾಗಿ ಏನು ಬೇಕೋ ಅಗತ್ಯವಾದ ವಸ್ತುಗಳನ್ನ, ಆಹಾರ ಇರ್ಬೋದು ಅದ್ರ ಬೆಲೆ ಏರಿಸೋದಾಗಲಿ, ನೀರಿನ ಬೆಲೆ ಏರಿಸೋದಾಗಲಿ ಮಾಡದೆ ಬೇರೆ ಅದೆಲ್ಲ ಮುಗಿದ ಮೇಲೆ ಇನ್ನು ಫಂಡ್ಸ್ ಮಿಕ್ಕಿದ್ರೆ ಜನಕ್ಕೆ ಬೇರೆ ಸೌಕರ್ಯಗಳು ಮಾಡಿಕೊಡೋದೇನು ತಪ್ಪಿಲ್ಲ. ಒಂದು ಕಡೆ ನೀವು ಹೇಳ್ತಿರೋ ಪಾಯಿಂಟಿಗೆ ಹೋದರೆ
ಎಲ್ಲೋ ಒಂದು ಕಡೆಯಲ್ಲಿ ಈ ಉಚಿತ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ಈ ರೀತಿಯಾಗಿ ದರ ಏರಿಕೆ ಮಾಡ್ತಿದ್ದಾರೆ ಅನಿಸುತ್ತೆ ಸರ್. ಅದೆಲ್ಲ ನಾವು ಅದ್ರ ಬಗ್ಗೆ ಅಲ್ಲಿವರೆಗೂ ಯೋಚನೆ ಮಾಡೋಕ್ಕಾಗಲ್ಲ. ಅದ್ರ ಬದಲು ಅದು ಕೊಡೋಕ್ಕೆ ಮುಂಚೆ ಇದೆಲ್ಲ ಸೌಕರ್ಯಗಳಾಗಿ ಫಂಡ್ಸ್ ಮಿಕ್ಕಿದ್ರೆ ಅದೆಲ್ಲ ಮಾಡ್ಕೋಬಹುದು, ತಪ್ಪಿಲ್ಲ. ಮೆಟ್ರೋ ಪ್ರಯಾಣದ ದರವನ್ನು BMRCL ಈಗ 5% ಹೆಚ್ಚಿಗೆ ಮಾಡುವಂಥ ತೀರ್ಮಾನವನ್ನು ಮಾಡಿದೆ. ಇದರ ನಡುವೆ ಆಟೋ ದರವೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥ ವಿಚಾರ ಜನರಿಗೆ ಈಗ ಭಾರಿ ಶಾಕಿಂಗ್ ನ್ಯೂಸ್. ಹಾಗಾದರೆ ಪ್ರತಿದಿನವೂ ಕೂಡ ದರ ಏರಿಕೆ ಆಗ್ತಾ ಇದ್ದರೆ ಜನಸಾಮಾನ್ಯರ ಗತಿಯೇನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಮೆಟ್ರೋ ಆಯಿತು, ಈಗ ಆಟೋ ಸರದಿ. ಸಿಟಿ ಜನರಿಗೆ ಕಾದಿದೆಯಾ ಡಬಲ್ ಶಾಕ್? ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಎನಿಸಿಕೊಂಡಿರುವಂತಹ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ದರ ಏರಿಕೆಯ ಬರಿಯನ್ನ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತೆ ಮೆಟ್ರೋ ಟಿಕೆಟ್ ದರವನ್ನು 5% ಹೆಚ್ಚಳ ಮಾಡಿದೆ. ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದ ಫೇರ್ ಫಿಕ್ಷನ್ ಕಮಿಟಿ ಶಿಫಾರಸಿನಂತೆ ದರ ಪರಿಷ್ಕರಣೆ ಮಾಡಲಾಗಿದೆ. ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸಲು ಈ ಕ್ರಮ ಅನಿವಾರ್ಯ ಅಂತ BMRCL ತಿಳಿಸಿದೆ. ಕಳೆದ 7.5 ವರ್ಷಗಳ ನಂತರ ಮೊದಲ ಬಾರಿಗೆ ಈ ದರ ಪರಿಷ್ಕರಣೆ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಒಮ್ಮಿಂದೊಮ್ಮೆಗೆ ದರ ಏರಿಕೆ ಮಾಡುವುದನ್ನು ತಪ್ಪಿಸಲು ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆಗೆ ನಿರ್ಧರಿಸಲಾಗಿದೆ. ಮೆಟ್ರೋ ಪ್ರಯಾಣ ದುಬಾರಿ. 2 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ ಇನ್ಮುಂದೆ 10ರ ಬದಲು 11 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2 ರಿಂದ 4 ಕಿಲೋಮೀಟರ್ ಪ್ರಯಾಣ 20ರ ಬದಲು 21 ರೂಪಾಯಿ ಆಗುತ್ತೆ. 4 ರಿಂದ 6 ಕಿಲೋಮೀಟರ್ ಮಧ್ಯದ ಪ್ರಯಾಣಕ್ಕೆ 30 ರೂಪಾಯಿ ಕೊಡಬೇಕಿತ್ತು, ಈಗ 32 ರೂಪಾಯಿ ಕೊಡಬೇಕು. 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೂ 2 ರೂಪಾಯಿ ಸೇರಿಸಿ 42 ರೂಪಾಯಿ ನೀಡಬೇಕು. ಇನ್ನು 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೀಗ 53 ರೂಪಾಯಿ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 63 ರೂಪಾಯಿ ನೀಡಬೇಕು. 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 74 ರೂಪಾಯಿ. 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 84 ರೂಪಾಯಿ. 25 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ 95 ರೂಪಾಯಿ ಕೊಡಬೇಕು. ಬರೋ ಸಂಬಳವನ್ನೆಲ್ಲ ಮೆಟ್ರೋಗೆ ಕೊಡಬೇಕಾ? ಈಗ ಕೆಲವರೆಲ್ಲ ಮಾಧ್ಯಮ ವರ್ಗದವರು ಮೆಟ್ರೋನ ಯೂಸ್ ಮಾಡ್ತಾ ಇದ್ದಾರೆ. ಇದು ಹೈಕ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬರೋ ಸ್ಯಾಲ್ರಿ ಎಲ್ಲ ಮೆಟ್ರೋಗೆ ಕೊಡಬೇಕಾಗತ್ತೆ ಅಷ್ಟೇ. ಸರಿಗ ಒಂದು ಕಡೆಯಲ್ಲಿ 5% ಹೈಕ್ ಮಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಮೆಟ್ರೋ ದಿನನಿತ್ಯ ಬಳಸ್ತಾ ಇರ್ತೀರ, ನಿಮಗೆ ಒಂದು ತಿಂಗಳಿಗೆ ಎಷ್ಟು ಹೊರೆ ಆಗ್ಬೋದು ಅಂತ? 5% ಅಂದರೆ ಅಲ್ಲಿಗೆ ತುಂಬಾ ಇದಾಯಿತು. ಆ್ಯಕ್ಚುಲಿ ಈಗ ಇರೋದೇನೆ ಜಾಸ್ತಿ, ಈಗ ಅದರಲ್ಲಿ ಇರೋದನ್ನೇ ಕಮ್ಮಿ ಮಾಡಬೇಕು ಅಂತ ನಾನು ಇಷ್ಟು ಮಾಡ್ತೀನಿ ಅಷ್ಟೇ. ಮೆಟ್ರೋ ಪ್ರಯಾಣ ದರ ಇಳಿಸಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಇದು ಹೈಕ್ ಬಂದು ತುಂಬ ಕಷ್ಟ ಆಗುತ್ತೆ. ನಾವು ಡೈಲಿ ಬರ್ತೀವಿ, ಅದು ಹೈಕ್ ಮಾಡಿದರೆ ಇವಾಗ ಫುಲ್ಲು ಬಜೆಟ್ನಲ್ಲಿ ಫುಲ್ಲು ಟ್ಯಾಕ್ಸ್ ಎಲ್ಲ ಇದು ಮಾಡಿದ್ದಾರೆ. ಮೆಟ್ರೋ ಹೈಕ್ ಮಾಡಿದರೆ ನಮಗೆ ಕಷ್ಟ ಆಗುತ್ತೆ. ಅದು ಗೌರ್ಮೆಂಟು ರೆಡ್ಯೂಸ್ ಮಾಡಿದರೆ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ. ಹೈಕ್ ಬೇಡ, ಈ ಸೇಮ್ ರೇಟು ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರುತ್ತೆ. ಸಿಟಿ ಮಂದಿಗೆ ಹೆಚ್ಚಾಗಲಿದೆ ಆಟೋ ದರ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಆಟೋ ಸಂಘಗಳು ನಮಗೂ ವರ್ಷಕ್ಕೆ 5 ರೂಪಾಯಿ ದರ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹೀಗಾಗಿ ದರ ನಿಗದಿ ಪ್ರಾಧಿಕಾರ ಆಯಿತು ಅಂದ್ರೆ ದರ ಏರಿಕೆ ಬೇಡಿಕೆ ಇಡಲಿದ್ದೇವೆ ಅಂತಿರುವ ಸಂಘಟನೆಗಳು ತಿಳಿಸಿವೆ. ಬೆಂಗಳೂರು ನಗರ ದೊಡ್ಡ ನಗರ ಆಗಿದೆ, ಚಾಲಕರು ಬದುಕೋದು ಕಷ್ಟ ಆಗಿದೆ. ಹಾಗಾಗಿ ಇವತ್ತಿನ ದಿವಸ ಓಲಾ ಊಬರ್ ಬರದೇ ಇದ್ದರೆ 50 ರೂಪಾಯಿ ಮಿನಿಮಮ್ ಇರ್ತಾಯಿತ್ತು, ಕಿಲೋಮೀಟ್ರ್ 25 ರೂಪಾಯಿ ಇರ್ತಿತ್ತು. ಬಹುತೇಕ ಇದನ್ನು ನಮ್ಮ ಸಾರಿಗೆ ಪ್ರಾಧಿಕಾರ ಅಂದರೆ RTA ರೀಜನಲ್ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧಿಕಾರಿಗಳು ಸರಿಯಾದ ಆಟೋ ಚಾಲಕರನ್ನ ಬೇಡಿಕೆಯನ್ನು ಕಡೆಗಣಿಸದೆ ನಮಗೆ ಬೇಕಾಬಿಟ್ಟಿಯಾಗಿ ನಮಗೆ ದರ ನೀಡಿರೋದ್ರಿಂದ ಚಾಲಕರು ಇವತ್ತು ಬದುಕೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಈ STA ಬಂದ ಮೇಲೆ ನಂತರ ಎಲ್ಲ ಚಾಲಕ ಸಂಘಟನೆ ಒಗ್ಗೂಡಿ ಇದರ ಬಗ್ಗೆ ಪುನಃ ಪರಿಶೀಲಿಸಿ ನಮಗೆ ಬರುವ ಜನವರಿ ಅದನ್ನು ಹೊಸದಾಗಿ ದರವನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಒತ್ತಡ ಹಾಕ್ತೀವಿ. ಜನರಿಗೆ ಮೇಲಿಂದ ಮೇಲೆ ಈ ರೀತಿಯ ದರದ ಬರೆ ಬೀಳ್ತಾ ಇದ್ದು, ಇದಕ್ಕೆ ಕಡಿವಾಣ ಹಾಕೋರು ಯಾರು ಸ್ವಾಮಿ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಸಿಲಿಕಾನ್ ಸಿಟಿ ನೋಡೋದಕ್ಕೆ ಎಷ್ಟು ಚಂದವೋ ಬದುಕೋದಕ್ಕೂ ಕೂಡ ಬಹಳ ಕಷ್ಟ. ಸಿಲಿಕಾನ್ ಸಿಟಿಯಲ್ಲಿ ಪ್ರತಿದಿನ ಅನ್ನುವಂತೆ ಬದುಕು ದುಬಾರಿ ಆಗ್ತಾ ಇದೆ. ಕರೆಂಟ್ ದರ ಜಾಸ್ತಿ ಆಯಿತು, ನೀರಿನ ದರ ಜಾಸ್ತಿ ಆಯಿತು, ಮೆಟ್ರೋ ದರ ಜಾಸ್ತಿ ಆಗ್ತಾ ಇದೆ. ಹಾಗೆ
ಆಟೋದಲ್ಲಿ ಓಡಾಡೋಣ ಅಂತ ಹೇಳಿದ್ರು ಕೂಡ ಆಟೋ ಪ್ರಯಾಣಕ್ಕೂ ಕೂಡ ಬೆಲೆ ದುಬಾರಿ ಆಗ್ತಾ ಇದೆ. ಹೀಗಿರುವಾಗ ಬೆಂಗಳೂರಿನಲ್ಲಿ ಬದುಕೋದು ಬಹಳ ಕಷ್ಟ ಆಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ? ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಒಂದು ನೆಗ್ಲೆಕ್ಟ್ ಮಾಡ್ತಾ ಇದೆ. ಜನ ಕೂಡ ಒಂದು ಆಕ್ರೋಶ. ಅವ್ರದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಮತ್ತು ಎಲ್ಲ ಸೇರಿ ಒಂದು ಟೀಮ್ ಇದೆ. ಕೇಂದ್ರ ಸರ್ಕಾರದಲ್ಲಿ ಕಡಿಮೆ ಮಾಡಿಕೊಡುವಂತ ಜವಾಬ್ದಾರಿ ಬರೀ ಸುಳ್ಳು ಹೇಳೋದನ್ನ ಬಿಟ್ಟು. ದರ ಬರೆಯಿಂದ ಸಿಟಿ ಮಂದಿಗೆ ಹೈರಾಣ, ಒಂದರ ಹಿಂದೆ ಒಂದರಂತೆ ಬೀಳ್ತಿದೆ ಬರೆ. ಆದರೆ ರಾಜಕೀಯದಲ್ಲಿ ಜನನಾಯಕರು ಬ್ಯೂಸಿ. ಒಂದೆಡೆ ಜನದಿನ ಬೆಳಗಾದ್ರೆ ಸಾಕು ಹೊಸ ಹೊಸ ದರದ ಹೊರಗೆ ಕಂಗಾಲಾಗ್ತಿದ್ದಾರೆ. ಹೀಗಾದ್ರೆ ಹೆಂಗಪ್ಪ ಅಂತ ದಿನ ದೂಡ್ತಾ ಇದ್ದಾರೆ. ಆದ್ರೆ ನಮ್ಮಿಂದಲೇ ಓಟು ಪಡೆದು ಅಧಿಕಾರದ ಗದ್ದೆಗೆ ಹಿಡಿದ ಜನಪ್ರತಿನಿಧಿಗಳು ಕೆಸರೆರಚಾಟಕ್ಕೆ ಇಳಿದಿದ್ದಾರೆ. ಬೆಂಗಳೂರಲ್ಲಿ ಬದುಕು ಇನ್ಮುಂದೆ ಬಲೂ ದುಬಾರಿ. ಸೋಮವಾರದಿಂದ ಮೆಟ್ರೋ ದರ 5% ಹೆಚ್ಚಳವಾಗಲಿದೆ. ಇದರ ನಡುವೆ ಜಲಮಂಡಳಿಯೂ ಕೂಡ ಕಾವೇರಿ ನೀರಿನ ದರ ಏರಿಕೆಗೆ ನಿರ್ಧಾರವನ್ನ ಮಾಡಲಿದೆಯಂತೆ. ಇಷ್ಟು ಸಾಕಪ್ಪ ಅನ್ನುವಷ್ಟರಲ್ಲೇ ವಿದ್ಯುತ್ ಆಟೋ ದರ ಏರಿಕೆಗೆ ಪ್ರಸ್ತಾವನೆಗಳು ಕೂಡ ಬಂದಿವೆ. ಆದ್ರೆ ಜನರ ಗೋಳು ಕೇಳಬೇಕಾಗಿದ್ದ ಜನಪ್ರತಿನಿಧಿಗಳು ಪರಸ್ಪರ ಕೆಸರೆರಚಾಟಕ್ಕೆ ಇಳಿದಿದ್ದಾರೆ. ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ? ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ಪ್ರಾಪರ್ಟಿ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ. ಅದಾದ ಮೇಲೆ BMRCL ಒಂದು ಫೇರ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರನ್ನು ಕೂಡ ಅನ್ನೋದ್ರ ಬಗ್ಗೆ ಜನಕ್ಕೆ ಕೂಡ ಒಂದು ಆಕ್ರೋಶ ಇದೆ. ಇನ್ನು ಮೆಟ್ರೋ ದರ ಏರಿಕೆ ಬಗ್ಗೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಕೇಂದ್ರದ ಮೇಲೆ ಗೂಬೆ ಕೂರಿಸಿದ್ದಾರೆ. ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಖಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಯಾವ ಫೈಲು ಬಂದಿಲ್ಲ. ಅವ್ರದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಸೆಕ್ರೆಟರಿ. ಅವರು ತೀರ್ಮಾನ ಮಾಡಿದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಗೆ ಸಂಬಂಧ ನಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ. ಇಲ್ಲ, ನಾನು CM ಹತ್ರ ಚರ್ಚೆ ಮಾಡ್ತಿದ್ದೆ. CM ಹತ್ರ ಕ್ಯಾಬಿನೆಟ್ ಅಲ್ಲೂ ನಾನು ಚರ್ಚೆ ಮಾಡಕ್ಕಾಗಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಿಂದ ಕಡಿಮೆ ಮಾಡಿಸ್ಕೊಡೋದು ಅಂತ ಇತ್ತು ಅಂತಂದ್ರೆ ನೀವು ಪತ್ರ ಬರೀರಿ. 24 ಅವರ್ಸ್ ಒಳಗಡೆ ಕೇಂದ್ರ ಸರ್ಕಾರದಲ್ಲಿ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡಿಸ್ಕೊಡುವಂತ ಜವಾಬ್ದಾರಿ ನಮ್ದು. ಬರೀ ಸುಳ್ಳು ಹೇಳೋದನ್ನ ಬಿಟ್ಟು ಜನಕ್ಕೆ ನಿಜವಾಗ್ಲೂ ಇದನ್ನ ಕಡಿಮೆ ಮಾಡಿಸ್ಕೊಡೋ ಕಡೆಗೆ ಪ್ರಯತ್ನ ಮಾಡಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಮ್ಗಲ್ದನೇ ಇದ್ರೆ, ನಿಮ್ಮಲ್ಲಿ ಅಧಿಕಾರ ಇಲ್ದನೇ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಬಹಳ ದುಬಾರಿ ಆಗಿದೆ ಬೆಂಗಳೂರು ಮೆಟ್ರೋ, ಇದನ್ನ ನೀವು ಕಡಿಮೆ ಮಾಡಬೇಕು ಅನ್ನುವಂತ ಪತ್ರ ಬರೀ. ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ಸ್ ಚೇಂಜ್ ಮಾಡಿಸಿ ಅಂತ ಬರೀ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಪತ್ರ ಬರೀರಿ. ಇದನ್ನ ಯಾವುದನ್ನು ಮಾಡದೇನೆ ಈ ರೀತಿ ಸುಳ್ಳು ಹೇಳ್ತಾ ಇದ್ರೆ ಜನ ಇದು ಏನು, ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ, ಇದರಲ್ಲಿ ಇರುವಂತ ಹಿಪೋಕ್ರಸಿ ಏನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿ ಕೇಂದ್ರ ಸರ್ಕಾರದಿಂದ ಏನ್ ಮಾಡಿಸಬೇಕಾಗಿದೆ ಅದ್ರ ಕಡೆ ನಾವು ಮಾಡ್ತೀವಿ. ಕೇಳಿದ್ರಲ್ಲ, ಸಮಸ್ಯೆ ಆಲಿಸೋರೆ ಹೀಗೆ ಕಿತ್ತಾಡಿಕೊಂಡ್ರೆ ಹೇಗೆ ಸ್ವಾಮಿ ಅಂತ ಜನ ಸಿಟ್ಟಾಗಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್, ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅವರು ಜಾಯ್ನ್ ಆಗಿದ್ದಾರೆ. ನೋಡಿ, ಅತ್ತಿಬೆಲೆಯಲ್ಲಿ ಸುರಂಗ ಮಾರ್ಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅತ್ತಿಬೆಲೆಯಲ್ಲಿ ಈ ಸುರಂಗ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದಾಗಿ ಸಾಕಷ್ಟು ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. 3 ಕಡೆ ಈ ಸುರಂಗ ಕಾಮಗಾರಿ ನಡೀತಾ ಇರೋದು. ಇದರಿಂದಾಗಿ ಚಂದಾಪುರ ಮಾರ್ಗ ರಸ್ತೆಯಲ್ಲಿ ಈಗ ರಸ್ತೆ ಕುಸಿತವಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕ್ಷಣಕ್ಕೂ ಒಂದು ರೀತಿಯಾಗಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಯಾವಾಗ ಏನಾಗುತ್ತೆ ಅಂತ ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅತ್ತಿಬೆಲೆಯಲ್ಲಿ ಸುರಂಗ ಕಾಮಗಾರಿಯಿಂದ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಸುರಂಗ ಕಾಮಗಾರಿಯಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. 3 ಕಡೆಯ ಕಾಮಗಾರಿಯಿಂದಾಗಿ ಚಂದಾಪುರದಲ್ಲಿ ರಸ್ತೆ ಕುಸಿತವಾಗಿದೆ. ಯಾವಾಗ ಏನಾಗುತ್ತೆ ಎಂಬ ಆತಂಕದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡ್ತಾರೆ. ರಸ್ತೆ ಕುಸಿತದಿಂದಾಗಿ 3-4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಬೈಕ್ ಸವಾರರು, ವಾಹನ ಸವಾರರು ಹೈರಾಣಾಗಿದ್ದಾರೆ. ನಿನ್ನೆ 20 ಅಡಿ ಆಳದಲ್ಲಿ ಈ ರಸ್ತೆ ಕುಸಿತವಾಗಿತ್ತು. ಇವತ್ತು ಚಂದಾಪುರ ಮಾರ್ಗ ರಸ್ತೆ ಕುಸಿತವಾಗಿದೆ. ಒಂದು ಕಡೆ ವಾಹನ ಸವಾರರು ಆತಂಕದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ.
3 ಕಡೆ ಈ ಒಂದು ಕಾಮಗಾರಿ ನಡೀತಾ ಇದೆ. ಯಾವಾಗ ಏನಾಗುತ್ತೆ ಎಂಬ ಆತಂಕದಲ್ಲಿ ವಾಹನ ಸವಾರರು ಆ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇರೋದು. ಈ ರಸ್ತೆ ಕಾಮಗಾರಿಯಿಂದಾಗಿ, ರಸ್ತೆ ಕುಸಿತದಿಂದಾಗಿ 3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ, ಒಂದು ಕಡೆ ಸುರಂಗ ಮಾರ್ಗ ಕಾಮಗಾರಿ ನಡೀತಾ ಇರೋದು, ಅತ್ತಿಬೆಲೆ ಸಮೀಪ ಅಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆ. 3 ಕಡೆ ಈ ಒಂದು ಸುರಂಗ ಕಾಮಗಾರಿ ನಡೀತಾ ಇರೋದು. ಹೀಗಾಗಿ ಚಂದಾಪುರ ರಸ್ತೆಯಲ್ಲಿ ರಸ್ತೆ ಕುಸಿತವಾಗಿದೆ. ರಸ್ತೆ ಕುಸಿತದಿಂದಾಗಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರವನ್ನು ಮಾಡುತ್ತೆ. ಈ ರಸ್ತೆ ಕುಸಿತದಿಂದಾಗಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ನಿನ್ನೆ ಅಪಘಾತಗಳು ಕೂಡ ಆಗಿದ್ವು. ದಿನೇ ದಿನೇ ಬೈಕ್ಗಳು ಅಪಘಾತಕ್ಕೀಡಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸತ್ತಾರ್, ಇದೀಗ ಒಂದ್ ಕಡೆ ರಸ್ತೆ ಸುರಂಗ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ವಾಹನ ಸಂಚಾರಕ್ಕೆ ತುಂಬಾ ಅಡಚಣೆ ಉಂಟಾಗ್ತಾ ಇದೆ. ಈ ರಸ್ತೆ ಕುಸಿತವಾಗ್ತಾ ಇರೋದು, ಈ ರೀತಿಯಾಗಿ ದಿನನಿತ್ಯ ಪ್ರತಿನಿತ್ಯ ವಾಹನ ಸವಾರರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಪ್ರವೀಣ್, ರಾಷ್ಟ್ರೀಯ ಹೆದ್ದಾರಿ 44ರ ಹೊಸೂರು ರಸ್ತೆ ಏನಿದೆ, ಅಂದರೆ ಅತ್ತಿಬೆಲೆಯಿಂದ ಹೊಸೂರು ಕನೆಕ್ಟ್ ಆಗುವಂತಹ ಈ ಒಂದು ರಸ್ತೆಯಲ್ಲಿ ಕಳೆದ 8 ತಿಂಗಳಿನಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇದೆ. ಒಟ್ಟು 3 ಕಡೆ ಅಂಡರ್ ಪಾಸ್ ಕಾಮಗಾರಿ ಆಗ್ತಾ ಇರುವಂಥದ್ದು. ಬಟ್ ನಿನ್ನೆ ಹಳೆ ಚಂದಾಪುರದ ಬಳಿ 20 ಅಡಿಯಷ್ಟು ರಸ್ತೆ ಕುಸಿದಂತಹ ಪರಿಣಾಮ, ಇದರ ಎಫೆಕ್ಟ್ ಏನಿದೆ, ಆನೆಕಲ್ ಆಗಿರ್ಬೋದು, ಚಂದಾಪುರ ಈ ಭಾಗದ ಜನರಿಗೆ ತಟ್ಟಿದೆ. ಅದರ ನೇರ ಎಫೆಕ್ಟ್ ಇಂದ ಇವತ್ತು 2 ದಿನದಿಂದ ಕೂಡ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಇವತ್ತು ಕೂಡ ಮತ್ತೆ ಟ್ರಾಫಿಕ್ ಬಿಸಿ ಎದುರಾಗಿರುವಂಥದ್ದು. ನಿಮಗೆ ಟ್ರಾಫಿಕ್ ಜಾಮ್ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಸರಿಸುಮಾರು 4-5 ಕಿಲೋಮೀಟರ್ ತನಕ ಇದೇ ರೀತಿಯ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಈಗ ಅಂದ್ರೆ ಸೂರ್ಯ ಸಿಟಿ ಪೊಲೀಸರು ಹಾಗೂ ಎಲೆಕ್ಟ್ರಾನಿಕ್ ಸಂಚಾರಿ ಪೊಲೀಸರು ಸ್ಥಳದಲ್ಲಿ ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 4-5 ಕಿಲೋಮೀಟರ್ ತನಕ ಇದೇ ರೀತಿಯ ಚಿತ್ರಣ ಇಲ್ಲಿ ಇರುವಂಥದ್ದು. ಹಾಗಾದರೆ ರಸ್ತೆ ಕುಸಿತ ಯಾಕಾಯಿತು ಅನ್ನೋದನ್ನು ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ಪ್ರಾಥಮಿಕವಾಗಿ 2 ವಿಚಾರ ಇಲ್ಲಿ ಇದೆ. ಒಂದು ಕಡೆ ಈ ಒಂದು ಮಣ್ಣಿನ ಅಸ್ಥಿರತೆ ಜೊತೆಗೆ ಹೆವಿ ಗಾತ್ರದ ವೆಹಿಕಲ್ಗಳನ್ನು ಬಳಕೆ ಮಾಡಿ, ಯಂತ್ರಗಳನ್ನು ಬಳಕೆ ಮಾಡಿ ಇಲ್ಲಿ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದರ ಭಾರವನ್ನು ತಡೆಯಕ್ಕಾಗದೆ ಈ ರೀತಿ ರಸ್ತೆ ಕುಸಿತ ಆಗಿದೆ ಅನ್ನೋ ವಿಚಾರ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೊಳಚೆ ನೀರುಗಳನ್ನು ಕೆಲವೊಂದಿಷ್ಟು ಜನರು ರಸ್ತೆಗೆ ಬಿಡ್ತಾ ಇದ್ರು. ಆ ಒಂದು ಕೊಳಚೆ ನೀರು ಒಂದೆಡೆ ಶೇಖರಣೆಯಾಗಿ ಈ ಒಂದು ಕಾಮಗಾರಿ ನಡೀತಿರುವಂತಹ ಜಾಗದಲ್ಲಿ ಅದರ ತೇವಾಂಶ ಕಡಿಮೆಯಾಗಿ ಈ ರೀತಿಯಲ್ಲಿ ಭೂಕುಸಿತ ಆಗಿದೆ ಅನ್ನೋ ಕೂಡ ವಿಚಾರ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧಿಕಾರಿಗಳು ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ 2 ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಜನರು ಇದೀಗ ಉಸಿರಾಟ ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಒಂದು ಕಡೆ ದಟ್ಟವಾಗಿರುವಂತಹ ಧೂಳು ಕೂಡ ಆವರಿಸಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿರೋದ್ರಿಂದ ಇದೀಗ ಸಂಚಾರಿ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಪರ್ಯಾಯವಾಗಿರುವಂತಹ ವ್ಯವಸ್ಥೆಯನ್ನು ಬಳಕೆ ಮಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೊಸೂರು ಅತ್ತಿಬೆಲೆ ಹೊಸೂರು ಭಾಗವಾಗಿ ಸಂಚರಿಸುವವರು ಚಂದಾಪುರ ಆನೆಕಲ್ ಭಾಗವಾಗಿ ಪರ್ಯಾಯ ವ್ಯವಸ್ಥೆಯನ್ನು ದಾರಿಯನ್ನು ಕಂಡುಕೊಳ್ಳಿ ಅಂತ ಪರ್ಯಾಯವಾಗಿ ಬೇರೆ ದಾರಿಯಲ್ಲಿ ಹೋಗಿ ಅಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಆಚೆಗೂ ಕೂಡ ಇದೀಗ ಸಾವಿರಾರು ವಾಹನಗಳು ಸಂಚಾರ ದಟ್ಟಣೆಯಲ್ಲಿ ಸಿಲುಕಿರುವಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇದೀಗ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಪ್ರವೀಣ್, ಸತ್ತಾರ್, ಇನ್ನು ಅಲ್ಲಿ ಬೇರೆ ಏನಾದರೂ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆಯಾ? ಅಲ್ಲಿ ಇನ್ನಷ್ಟು ರಸ್ತೆ ಕುಸಿತ ಆದರೆ ಪಕ್ಕದಲ್ಲೇ ವೆಹಿಕಲ್ಸ್ ಓಡಾಡ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಅಷ್ಟು 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದೆ. ಅದರ ಪಕ್ಕದಲ್ಲೇ, ಅಂದರೆ ಬೇರೆ ದಾರಿ ಇಲ್ಲ ಅಲ್ಲಿ, ಆ ದಾರಿನಲ್ಲೇ ಓಡಾಡಬೇಕು ಅನ್ನೋಂಗೆ ಆಗಿದೆ ಪರಿಸ್ಥಿತಿ. ಡೈವರ್ಟ್ ಮಾಡೋ ಅಂಥದ್ದು ಏನಾದರೂ ಮಾಡಿದಾರಾ? ಇಮಿಡಿಯೇಟ್ ಮೆಷರ್ಸ್ ಏನು ಕ್ರಮ ಕೈಗೊಂಡಿದ್ದಾರೆ? ಇನ್ನು ಹೆಚ್ಚುವರಿ ರಸ್ತೆ ಕುಸಿದು ಪ್ರಾಣಾಪಾಯ ಆಗದ ಹಾಗೆ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಇಲ್ಲಿ ಬೇಸಿಕ್ ಆಗಿ ಈ ಒಂದು ಕಾಮಗಾರಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಬಟ್ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು, ನಿಮ್ಗೆ ಅದರ ದೃಶ್ಯ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ. ಇಲ್ಲಿ ಈ ರಸ್ತೆ ಕುಸಿದು ಹೊಂದಿಕೊಂಡಿರುವಂತಹ ಒಂದು ಸರ್ವಿಸ್ ರೋಡ್ ಇದೆ. ಆ ಒಂದು ಸರ್ವಿಸ್ ರೋಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಧೂಳಿದೆ ಅನ್ನೋ ಕಾರಣಕ್ಕೆ ರಸ್ತೆಗೆ ನೀರು ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ನೀರು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಅನ್ನು ಮಹಿಳಾ ಅಧಿಕಾರಿಯೊಬ್ಬರ ಖಾಸಗಿ ವಿಡಿಯೋಗಳನ್ನ ಚಿತ್ರೀಕರಿಸಿ, ಅಂದ್ರೆ ಅವರ ಮನೆಯಲ್ಲೇ ಅವರಿಗೆ ಗೊತ್ತಾಗದ ಹಾಗೆ ಕ್ಯಾಮೆರಾ ಇಟ್ಟು
ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿ ಅವರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣ ನಡೆದಿದೆ. 50 ಲಕ್ಷ ಕೊಡಬೇಕು ಅಂತ ಧಮಕಿ ಹಾಕಿದ್ದಾರೆ. ಮಹಿಳಾ ಅಧಿಕಾರಿಯ ಮನೆಯ ಬಲ್ಬ್ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟು ಆನಂತರ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಅವ್ರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ಧಮಕಿ ಹಾಕ್ತಾ ಇದ್ದಾರಂತೆ. ಹಣ ನೀಡದೇ ಇದ್ರೆ ಖಾಸಗಿ ವಿಡಿಯೋವನ್ನು ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ ಆರೋಪಿಗಳು. ಮನೆಯ ಬಲ್ಬ್ ಹೋಲ್ಡರ್ನಲ್ಲಿ ಚಿಕ್ಕ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಏನು ವಿಡಿಯೋ ಏನು ನಡೀತಾ ಇತ್ತು ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ. ಗೋಕಾಕ್ ಮೂಲದ 3 ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308, 77, 351 ಇದರಲ್ಲಿ ಮತ್ತು IT ಆ್ಯಕ್ಟ್ 66E, 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈ ಬಂಧನಕ್ಕೆ ಈಡಾಗಿರ್ತಕ್ಕಂಥ 3 ಆರೋಪಿಗಳು ಯಾರು? ಇವರು ಅಧಿಕಾರಿಯ ಸಂಪರ್ಕಕ್ಕೆ ಹೇಗೆ ಬಂದರು? ಏನಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಮಹಿಳಾ ಅಧಿಕಾರಿಯನ್ನ? ಮೊದಲೇ ಪರಿಚಯ ಇದ್ದಂಥವ್ರ? ಏನೆಲ್ಲ ಡೀಟೇಲ್ಸ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಶ್ರೀಲಕ್ಷ್ಮಿ, ಇಲ್ಲಿ ಮಹಿಳಾ ಅಧಿಕಾರಿಯ ಬೆಡ್ರೂಮ್ನ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿದು ರಹಸ್ಯ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಸುಮಾರು 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರು. ಇವರು ಏನು ನಕಲಿ ಪತ್ರಕರ್ತರು ಯೂಟ್ಯೂಬನ್ನು ಇಟ್ಕೊಂಡು ಇದೇ ಒಂದು ದಂಧೆಯನ್ನು ಮಾಡ್ತಿದ್ದಂಥರು. ಗೋಕಾಕ್ ಮೂಲದ 3 ಸದ್ಯ ಅರೆಸ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ ನಗರದ ಏನು ಅಬ್ದುಲ್ ರಶೀದ್ ಮಕಾಂದಾರ್ ಮತ್ತು ಜೊತೆಗೆ ಇಲ್ಲಿ ಒಟ್ಟು 3 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಜೊತೆಗೆ ಮೊಹಮ್ಮದ್ ಬಾಳೆಕುಂದ್ರಿ ಇರ್ಬೋದು, ಜೊತೆಗೆ ಸಮೀರ್ ಶೇಖ್ ಎಂಬ ಒಟ್ಟು 3 ಜನ ಆರೋಪಿಗಳನ್ನು ಸದ್ಯ ಈಗ ಅರೆಸ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಮಹಿಳಾ ಅಧಿಕಾರಿಯ ಮನೆಯಲ್ಲಿ ರಹಸ್ಯ ಕ್ಯಾಮ್ರಾಗಳನ್ನು ಅಂದರೆ ಬಲ್ಬ್ನ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮ್ರಾಗಳನ್ನು ಇಟ್ಟು ಅಲ್ಲಿ ಅವರ ಖಾಸಗಿ ಅಂದರೆ ಬೇರೆ ಅನ್ಯ ವ್ಯಕ್ತಿಯ ಜೊತೆಗಿರುವಂಥ ಖಾಸಗಿ ಕ್ಷಣದ ವಿಡಿಯೋವನ್ನು ಸೆರೆ ಹಿಡಿತಾರೆ. ರಹಸ್ಯ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಸುಮಾರು 50 ಲಕ್ಷ ರೂಪಾಯಿಗೆ ಬೇಡಿಕೆ ಇಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದಾದ ನಂತರ ಅವರು ಬೆಳಗಾವಿಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಈ ರೀತಿ ನಮಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಬೆಳಗಾವಿ ಪೊಲೀಸರು ಸದ್ಯ 3 ಬಂಧಿಸಿ ಒಂದು ಇನೋವಾ ಕ್ರಿಸ್ಟಾ ಕಾರ್ ಇರ್ಬೋದು, ಕೃತ್ಯಕ್ಕೆ ಬಳಕೆ ಮಾಡಿದಂಥ 6 ಹಿಡನ್ ಕ್ಯಾಮ್ರಾಗಳು, ಮೆಮರಿಗಳನ್ನು ಕೂಡ ಈಗ ಜಪ್ತಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಆರೋಪಿಗಳು ಏನು ಮಾಡಿದ್ದಾರೆ ಅಂದರೆ ಮಹಿಳಾ ಅಧಿಕಾರಿಯ ಮನೆಯಲ್ಲಿ ಏನು ಕೆಲಸಕ್ಕೆ ಆ ಒಂದು ವ್ಯಕ್ತಿಯ ಸಂಪರ್ಕವನ್ನು ಮಾಡಿದರೆ ಮಹಿಳಾ ಅಧಿಕಾರಿ ಮನೆಯ ಚಾವಿಯನ್ನು ಹೊರಗಡೆ ಇಟ್ಕೊಂಡು ಹೋಗ್ತಾ ಇದ್ರು. ಅದನ್ನು ಬಳಸ್ಕೊಂಡು ಇವರು ಮನೆಯ ಚಾವಿಯನ್ನು ತೆಗೆದು ಅಕ್ರಮವಾಗಿ ತೆಗೆದು ಒಳಗಡೆ ಹೋಗಿ ಅಲ್ಲಿ ರಹಸ್ಯ ಕ್ಯಾಮ್ರಾವನ್ನು ಫಿಟ್ಟಿಂಗ್ ಮಾಡಿ ಅದಾದ ನಂತರ ಇದನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಂತರ ಬೇಡಿಕೆ ಗುಡಿಯುವಂಥ ಕೆಲಸ ಕೂಡ ಆಗಿರುವಂಥದ್ದು ಸದ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.